ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಇವತ್ತೊಂದು ಡೈಲಿ ಲೈಫ್ ವ್ಲಾಗ್ ಮಾಡುವ ಅಂತೇಳಿ ಹೊರಟದ್ದು. ತುಂಬ ಸಮಯ ಆಯಿತು. ಇದೊಂದು ನನ್ನ ಡೈಲಾಗಿ ಆಗಿ ಹೋಗಿದೆ, ಅಂದರೆ ನಾನು ಯಾವಾಗಾದ್ರೂ ಒಮ್ಮೆ ವ್ಲಾಗ್ ಮಾಡೋದಲ್ಲ. ಹಾಗೆ ಏನಂತ ಹೇಳಿದರೆ, ಇವಾಗ ಮಗು ಮಲಗಿದ್ದಾನೆ. ಅಂದರೆ ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇಲ್ಲ, ಇವಾಗ ಒಂದು 11 ಗಂಟೆ ಆಯಿತು. ಹಾಗೆ ಸುಮ್ಮನೆ ಕೂತಿರುವಾಗ ನೆನಪಾಯಿತು, ಸ್ವಲ್ಪ ವ್ಲಾಗ್ ಮಾಡಿದರೆ ಆಗ್ಬೋದು ಅಂತೇಳಿ. ತುಂಬ ಜನ ಕೂಡ ಕಮೆಂಟ್ ಮಾಡ್ತಾಯಿದ್ರು, ಏನು ವ್ಲಾಗ್ ಮಾಡೋದಿಲ್ಲ ಅಂತೇಳಿ. ವ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಂತಲೂ ಹೇಳ್ಬೋದು. ಮತ್ತು ಈ ಮೊಬೈಲ್ ಇಟ್ಕೊಂಡು ಮಗುವಿನೊಟ್ಟಿಗೆ ಆಗೋದಿಲ್ಲ. ಅಂದರೆ ಮೊಬೈಲ್ ಇಟ್ಕೊಳ್ಳುವಾಗ ಸಾಕು, ಮೊಬೈಲ್ ಇಟ್ಕೊಳ್ಳಿಕ್ಕೆ ಬರೋದಲ್ಲ. ಸೊ ಹಾಗೆ ಮತ್ತು ಮೊಬೈಲ್ ಟ್ರೈಪಾಡು ಕಟ್ಟಾಗಿ ಹೋಗಿದೆ, ಅದನ್ನು ಸರಿ ಮಾಡಿ ಆಗಬೇಕು ವ್ಲಾಗ್ ಮಾಡಬೇಕಿದ್ರೆ. ಹಾಗೆ ಮತ್ತು ಏನಂತ ಹೇಳಿದರೆ, ಇವಾಗ ಚಾಯ ಎಲ್ಲ ಕುಡ್ದಾಯಿತು. 11 ಗಂಟೆ ಆಗ್ತಾ ಬಂತಂದರೆ 10:30 ಚಾಯ ಅದು ಕುಡ್ದಾಯಿತು. ಇವಾಗ ಮಗು ಮಲಗಿದ್ದಾನೆ, ಹಾಗೆ ಸ್ವಲ್ಪ ವ್ಲಾಗ್ ಮಾಡುವ ಅಂತೇಳಿ ಹೊರಟದ್ದು. ಮತ್ತೆಂತಂತ ಹೇಳಿದರೆ, ಇವಾಗ ಅಂದರೆ ನಾನಿವಾಗ ನುಗ್ಗೆ ಸೊಪ್ಪಿನ ಪಲ್ಯ ಮಾಡುವ ಅಂತೇಳಿ ಹೊರಟದ್ದು. ನೋಡಿ, ನುಗ್ಗೆ ಸೊಪ್ಪು ಕೊಯ್ದು ತಂದದ್ದು ಇಲ್ಲೇ ಉಂಟು ಮರ ಹತ್ತಿರ. ಅಂದರೆ ಈ ಮಗುವನ್ನು ನಾನು ಹಾಸ್ಪಿಟಲಿಗೆ ಕೊಂಡೋಗುವಾಗ ಅವರು ಹೇಳಿದೊಂದೇ, ಇದು ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ನುಗ್ಗೆ ಸೊಪ್ಪಿನ ಸಾರು. ಅಂದರೆ ಡೈಲಿ ಸಾಂಬಾರು ಮಾಡುವಾಗ ನುಗ್ಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿ ಒಂದು 10 ಸಲ ಆದರೂ ಸಾಕು ಅಂತೇಳಿ. ಆದರೆ ಇರುವವರಿಗೆ ಉದಾಸೀನ, ಮನೆಯಲ್ಲಿ ಉಂಟು ಆದರೂ ಉದಾಸೀನ ಆಗ್ತದೆ ಪದಾರ್ಥ ಮಾಡಲಿಕ್ಕೆ. ಈ ನುಗ್ಗೆ ಸೊಪ್ಪು ಅಂದರೆ ಸುಮ್ಮನೆ ಧರ್ಮಕ್ಕೆ ಸಿಗುವುದಲ್ಲ, ಹಾಗೆ ಧರ್ಮಕ್ಕೆ ಸಿಗುವುದೆಲ್ಲ ಹಾಗೆ ಹಣ ಕೊಟ್ಟು ತರೋದಾದರೆ ಜಾಗ್ರತೆ ಮಾಡ್ತಾರೆ. ಅದೇ ಧರ್ಮಕ್ಕೆ ಮನೆಯಲ್ಲೇ ಉಂಟು ಅಂತ ಹೇಳಿದರೆ ಮಾಡಲಿಕ್ಕೆ ಉದಾಸೀನ ಆಗೋದು ಹೆಚ್ಚಿನವರಿಗೆ ಸಹ. ಹಾಗೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡುವ ಅಂತೇಳಿ ಹೊರಟದ್ದು. ಅಂದರೆ ತುಂಬ ಸಮಯ ಇದು ಮೊನ್ನೆ ಮಾಡಿದ್ದೆ, ಆದರೆ ಅದು ಸ್ವಲ್ಪ ಕಹಿ ಬರ್ತಿತ್ತು, ಎಂತ ಗೊತ್ತಿಲ್ಲ. ಇವತ್ತೊಂದು ಸ್ವಲ್ಪ ಚಿಕ್ಕ ತುಂಡು ಬೆಲ್ಲ ಹಾಕಿ ಮಾಡುವ ಅಂತೇಳಿ, ಸ್ವಲ್ಪ ರುಚಿ ಬರಲಿ ಅಂತೇಳಿ. ಅಂದರೆ ಮಗುವಿಗೆ ಕೊಟ್ಟರೆ ಒಳ್ಳೇದು, ಮಗುವಿಗೆ ಅಂತಲ್ಲ, ಇದು ಮಕ್ಕಳ ತಾಯಂದಿರಿಗೆ ಸಹ ಒಳ್ಳೆಯದು, ಎಲ್ಲರಿಗೆ ಸಹ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಉಂಟು, ಮತ್ತು ಇದು ಕೂದಲು ಉದುರುವ ಸಮಸ್ಯೆ ಎಲ್ಲ ಹೋಗ್ತದೆ, ಕ್ಯಾಲ್ಶಿಯಂ ಹೆಚ್ಚಾಗ್ತದೆ. ಹಾಗೆ ಮತ್ತು ಕೂದಲೆಲ್ಲ ಹೆಚ್ಚಿನವರಿಗೆ ಉದುರ್ತದೆ ಈ ಟೈಮಲ್ಲಿ, ಎಂತಂತ ಗೊತ್ತಿಲ್ಲ. ನನ್ನ ಕೂದಲು ಹೋಗಿ ಎಂತ ಆಗಿದೆ ನೋಡಿ, ನಾಚಿಕೆ ಆಗ್ತದೆ. ಹೀಗೆ ಎಂತ ಇದು ಕೂದಲ ಅಂದು ಎಷ್ಟು ಕೂದಲು ಬಂದಿತ್ತು ಗೊತ್ತುಂಟ. ಹೀಗೆ ಆಗುವಂತ ಗ್ರಹಿಸಲಿಲ್ಲ. ಒಂದೊಂದು ಟೈಮಲ್ಲಿ ಅಂತ ಹೇಳಿದರೆ ಮಾತಾಡುವಾಗ ಏನೋ ಆಗ್ತದೆ ಆಯಿತಾ. ಕನ್ನಡ ತುಂಬ ಟೈಮ್ ಆಯಿತು ಕನ್ನಡ ಮಾತಾಡೋದು ಯಾರ ಜೊತೆ ಕೂಡ. ಹಾಗೆ ಇದು ತಲೆಗೂದಲು ಉದುರುವ ಅವರಿಗೆ ಇದು ತಿನ್ಬೋದು ಪಲ್ಯ ಮಾಡಿ. ಮತ್ತು ಇದರ ಜ್ಯೂಸ್ ಕೂಡ ಕುಡಿತಾರಂತೆ, ಮಾರ್ನಿಂಗ್ ಕುಡಿದ್ರೆ ಒಳ್ಳೆಯದಂತೆ. ಅದು ನಾವು ಕುಡಿಯೋದಿಲ್ಲ, ಹಸಿ ಅಲ್ವಾ ಅದು, ಏನಾದರೂ ವಾಮಿಟಿಂಗ್ ಬರುವಾಗೆ ಆಗ್ಬೋದು ಇದನ್ನು ತಿಂದರೆ. ಹಸಿ ಬೆಲ್ಲ ಹಾಕಿದರೆ ಸಿಹಿ ಆಗ್ತದೆ. ಹಾಗೆ ಇವತ್ತೊಂದು ಪಲ್ಯ ಮಾಡುವಂತ ಹೊರಟದ್ದು. ಇದೇನೆಲ್ಲ ಮಾತಾಡಿ ಏನೆಲ್ಲ ಆಗ್ತದಲ್ಲ, ತುಂಬ ಸಮಯ ಆದ ಕಾರಣ ಕನ್ನಡ ಯಾರಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲಲ್ಲ. ಅಂದರೆ ಮನೆಯಲ್ಲಿ ತುಳು ಮತ್ತು ಮರಾಠಿ ಮಾತಾಡೋದು, ಹಾಗೆ ಕನ್ನಡ ತುಂಬ ಟೈಮ್ ಆಯ್ತಲ್ಲ, ಹಾಗೆ ಹೀಗೆಲ್ಲ ಆಗೋದು. ಅದು ಡಂಕುದು ಮಾತಾಡುವಾಗ. ಇರಲಿ ಅದು ಹಾಗೆ. ಈಗ ಇದನ್ನು ಪಲ್ಯ ಮಾಡುವ. ಮಗು ಏಳೋದಕ್ಕಿಂತ ಮೊದಲು ಈಗ ಮಲಗಿದ್ದಾನೆ ಜಸ್ಟ್. ಅಂದರೆ ಸ್ವಲ್ಪ ಬೇಗ ಎದ್ದ, ಮಾರ್ನಿಂಗ್ ಬೇಗ ಎದ್ದ ಕಾರಣ ಈಗ ಬೇಗ ಮಲಗಿದೆ. ಇಲ್ಲದಿದ್ದರೆ 12:45, 12:15 ಹೀಗೆ ಆಗ್ತದೆ. ಮತ್ತು ಏಳುವಾಗ 2 ಗಂಟೆ ಹಾಗೆಲ್ಲ ಆಗೋದು. ಹಾಗೆ ಆಗುವಾಗ ನನಗೆ ಎಂತ ಕೆಲಸ ಒಮ್ಮೆ ಮಾಡುವಾಗ ಕಷ್ಟ ಆಗ್ತದೆ. ಅಂದರೆ ಸ್ವಲ್ಪ ಸರಿ ನಡೀತಿದ್ದ, ಈಗ ಮೊನ್ನೆಯಿಂದ ಡಂಕಿ ಬೀಳ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಕ್ಯಾಲ್ಶಿಯಂ ಕಡಿಮೆ ಆಗಿರ್ಬೋದು ಅಂತೇಳಿ ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಹೊರಟಿದ್ದು. ಇಲ್ಲದಿದ್ದರೆ ಪಲ್ಯ ಮಾಡಲಿಕ್ಕೆ ಹೊರಡೋದು ಇಲ್ಲ. ಹಾಗೆ ಸ್ವಲ್ಪ ಪಲ್ಯ ಮಾಡುವ. ಮತ್ತು ಇದಕ್ಕೆ ಬೇಕಾದರೆ ಸ್ವಲ್ಪ ಹಲಸಿನ ಬೀಜ ಕೂಡ ಹಾಕುವ ಅಂತೇಳಿ, ಹಲಸಿನ ಬೀಜ ಹಾಕಿ ಇದನ್ನು ಪಲ್ಯ ಮಾಡುವ ಆಯಿತಾ. ಇಲ್ಲಿ ನೋಡಿ, ಇವಾಗ ನಾನು ಎಷ್ಟು ತೆಗ್ದಾಯ್ತು ನೋಡಿ, ಇಷ್ಟು ಕಟ್ ಮಾಡಿ ತೆಗ್ದಾಯ್ತು. ಅಂದರೆ ಚೆಂದ ಉಂಟಂತ ಇಲ್ಲಿ ನೋಡಬೇಕು. ಇದರಲ್ಲಿ ಹುಳ ಎಲ್ಲ ಬಂದಿರ್ತದೆ, ಮತ್ತು ಇದೆಂತ ಚಾಲೆಲ್ಲ ಬಳ್ಳೆ ಎಲ್ಲ ಇರ್ತದೆ. ಅದನ್ನೆಲ್ಲ ನೋಡಿ ಚೆನ್ನಾಗಿ ಪಲ್ಯ ಮಾಡಲಿಕ್ಕೆ ಹೀಗೆ ಬೇರೆ ಮಾಡಿ ಇಡಬೇಕು. ನೋಡಿ ಹೀಗೆ ಇಷ್ಟ ಆಯಿತು. ಇನ್ನು ಸ್ವಲ್ಪ ಮಾಡಲಿಕ್ಕೆ ಉಂಟು ನೋಡಿ. ಟ್ರೈಪಾಡ್ ಇಲ್ಲದ ಕಾರಣ ಇಲ್ಲಿ ಮೊಬೈಲ್ ಇಡಲಿಕ್ಕೆ ಆಗೋದಿಲ್ಲ. ಹಾಗೆ ಇದನ್ನು ಕಟ್ ಮಾಡಿ ಆದಮೇಲೆ ನೋಡಿ, ಇಲ್ಲಿ ಒಂದು ಕೈಯಲ್ಲಿ ಹಿಡಿದುಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಇದು ಟ್ರೈಪಾಡ್ ಕಟ್ಟಾಗಿದೆಯಲ್ಲ, ಹಾಗೆ ಹೀಗೆ ಹೆಸರು ತೆಗೆದು ಅದನ್ನು ಕೂಡ ಚಿಕ್ಕದಾಗಿ ಮಾಡಬೇಕು. ಅಂದರೆ ಮತ್ತು ಇಲ್ಲಿ ನೋಡ್ಬೋದು ಹಲಸಿನ ಬೀಜ. ಅಂದರೆ ಇದು ಇವಾಗಿನದ್ದಲ್ಲ, ಕಳೆದ ವರ್ಷದ್ದು. ಅಂದರೆ ಮಣ್ಣು ಹಾಕಿ ಮಿಕ್ಸ್ ಮಾಡಿ ಇಡುವಂಥದ್ದು, ಹಾಳಾಗಬಾರ್ದು ಅಂತೇಳಿ. ಹಾಗೆ ಅದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಚೆನ್ನಾಗಿ. ಈ ರೀತಿ ತೆಗೆದ್ರೆ ಸಾಕು. ನೆಕ್ಸ್ಟ್ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಂಥದ್ದು. ನೋಡಿ, ತುಂಬ ಚಿಕ್ಕದು ಮಾಡಿದರೆ ಬೇಗ ಬೇಯ್ತದೆ. ಇಲ್ಲದಿದ್ದರೆ ಸ್ವಲ್ಪ ದೊಡ್ಡದು ಕಟ್ ಮಾಡಿದರೆ ಬೇಯುವಾಗ ತುಂಬ ಹೊತ್ತಾಗ್ತದೆ. ಅದಕ್ಕೆ ಬೇಕಾಗಿ ಈ ರೀತಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡುವಂಥದ್ದು. ಅದು ಚಿಕ್ಕದಾಗಿ ಕಟ್ ಮಾಡಿದ ಕಾರಣ ನಮಗೆ ಇದರ ಒಟ್ಟಿಗೆ ಇಡ್ಬೋದು ಬೇಯಲಿಕ್ಕೆ ಯಾವುದ್ರದ್ದು.
ಈ ನುಗ್ಗೆ ಸೊಪ್ಪು ಉಂಟಲ್ಲ ಇದರೊಟ್ಟಿಗೆ ಇಟ್ಟು ಬೇಯಿಸ್ಬೋದು. ಇಲ್ಲದಿದ್ದರೆ ಸ್ವಲ್ಪ ದೊಡ್ಡ ದೊಡ್ಡ ಹಲಸಿನ ಬೀಜ ಕಟ್ ಮಾಡುವುದಾದರೆ ಅಂದರೆ ಸ್ವಲ್ಪ ಹೊತ್ತು ಬೇಯ್ದಾದಮೇಲೆ ನುಗ್ಗೆ ಸೊಪ್ಪು ಹಾಕಿ ಬೇಯಿಸಿದರೆ ಆಯಿತು. ಇಲ್ಲದಿದ್ದರೆ ಸಪ್ರೇಟಾಗಿ ಕೂಡ ಬೇಯಿಸ್ಬೋದು. ನೆಕ್ಸ್ಟ್ ಒಟ್ಟಿಗೆ ಮಾಡಿ ಹಾಕಿದರೆ ಆಯಿತು. ಹಾಗೆ ಇವಾಗ ಇದನ್ನು ಬೇಯಲಿಕ್ಕೆ ಇಡುವ ನೋಡಿ. ಹಾಗೆ ಬೇಯಲಿಕ್ಕಿಟ್ಟು ಮತ್ತೆ ನೋಡಿ ಫ್ರೆಂಡ್ಸ್, ಇದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಅದೇ ರೀತಿ ಹಲಸಿನ ಬೀಜ ಮತ್ತು ಇದು ಒಗ್ಗರಣೆ ಹಾಕಿ ತೆಂಗಿನ ತುರಿ ಎಲ್ಲ ಹಾಕಿ ರೆಡಿಯಾಗಿದೆ ನೋಡಿ. ಮತ್ತು ಇದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ನಿಹಾನ್ ಎದ್ದ ಹಾಗೆ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾಡಿರುವಂಥದ್ದು. ಅವನಿದ್ರೆ ಮೊಬೈಲೆಲ್ಲ ಹಿಡ್ಕೊಂಡು ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಬೇಕಾಗಿ ವೀಡಿಯೋ ಮಾಡಲಿಲ್ಲ. ಇವಾಗ ರೆಡಿಯಾಗಿದೆ ನೋಡಿ, ಈ ರೀತಿಯಾಗಿದೆ. ಪಲ್ಯ ಎಲ್ಲ ರೆಡಿ ಆಯಿತು. ಅಂದರೆ ನಾನು ಮತ್ತೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ನಿಹಾನ್ ಎದ್ದಲ್ಲ, ಹಾಗೆ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಮತ್ತು ಇವಾಗ ಈವ್ನಿಂಗ್ ಆಯಿತು, ಊಟ ಎಲ್ಲ ಮಾಡಿ ಆಯಿತು. ಇವಾಗ ಇನ್ನೂ ಸಂಜೆ ಮಲಗೋಣಷ್ಟೇ, ಅಂದರೆ ಈವ್ನಿಂಗ್ ಆಯಿತು ಇವಾಗಲೇ. ಒಂದು 4-5 ಗಂಟೆ ಆಗುವಾಗ ಅವನು ಮಲಗೋಣಷ್ಟೇ. ಹಾಗೆ ಅಂದರೆ ಅವನು ಲೇಟ್ ಆಯಿತಲ್ಲ ಮಲಗಿ ಹೇಳುವಾಗ, ಹಾಗೆ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿ ಉಂಟು, ಇನ್ನು ತೆಗಿಬೇಕಷ್ಟೇ. ಹಾಗೆ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಅಂದರೆ ಅವನು ಬೀಳ್ತಾ ಇರೋದು ಹೋಗುವಾಗ ನಡೆಯುವಾಗ, ಹಾಗೆ ಅವನೊಟ್ಟಿಗೆ ಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲಿಯಾದರೂ ಸ್ವಲ್ಪ ಈ ಆಟದ ಸಾಮಗ್ರಿಯಲ್ಲಿ ಆಟ ಆಡ್ತಾನೆ, ಮತ್ತು ಅವನಿಗೆ ಸುಸ್ತಾಗ್ತದೆ ಆಟಾಡಿ. ಮತ್ತು ಇಲ್ಲದಿದ್ದರೆ ಆಚೆ ಈಚೆ ಓಡುವಾಗ ಈ ಪಾರೆ ಎಲ್ಲ ಉಂಟಲ್ಲ ನೋಡಿ ಅಂಗಳದಲ್ಲಿ, ಹಾಗೆ ಪಾರೆಲ್ಲ ಇರುವಾಗ ಜಾಗ್ರತೆ ಬೇಕಾಗ್ತದೆ. ಹಾಗೆ ಬೇಕಾಗಿ ಒಟ್ಟಿಗೆ ಇರುವಂಥದ್ದು, ಅಂದರೆ ಆಚೆ ಈಚೆ ಓಡುವಾಗ ಒಟ್ಟಿಗೆ ಬೇಕು. ನೋಡಿ ಇಲ್ಲಿ ನಿಹಾನ್ ಆಟ ಆಡ್ತಾ ಇದ್ದಾನೆ ನೋಡಿ. ಇದು ಪಿಲ್ಲರ್, ಇದನ್ನು ತೊಳಿಲಿಕ್ಕೆ ಅಂತ ಕೊಟ್ಟದ್ದು. ಅವನೆಂತ ಮಾಡಿದ್ದಾನೆ, ಎಲ್ಲ ಮಣ್ಣೆಲ್ಲ ಹಾಕಿ ಕಳ್ಳಿಸಿ ಇಟ್ಟಿದ್ದಾನೆ. ಹಾಂ, ಇಲ್ಲಿ ಆಗ್ತಾ ಇದ್ದಾನೆ ನೋಡಿ. ಇದೆಂತ ನೀರೆಲ್ಲ ಚೆಲ್ಲಿ ಪಾತ್ರೆಯನ್ನೆಲ್ಲ ಇಲ್ಲಿ ಹಾಕಿ ಇದನ್ನು ತೊಳೆದಿಡ್ಲಿಕ್ಕೆ ಇನ್ನೊಂದು ಕೆಲಸ. ಇವತ್ತಿನ ವಿಡಿಯೋ ಇಷ್ಟೇ. ಒಂದು ಡೈಲಿ ಲೈಫ್ ವ್ಲಾಗ್ ಮಾಡುವಂತೇಳಿ ಒಂದು ಮಾಡಿದ್ದೀನಿ. ನೋಡುವ ಯಾವಾಗಾದರೂ ಒಂದು ವ್ಲಾಗ್ ಆಗ್ತಾ ಇರ್ತೇನೆ. ಅಂದರೆ ಅದು ಚಾನಲ್ ಸ್ಟಾಪ್ ಆಗಬಾರ್ದಲ್ಲ, ಅದಕ್ಕೆ ಬೇಕಾಗಿ ಯಾವಾಗಾದರೂ ಒಂದು ವ್ಲಾಗ್ ಆಗೋದು. ಮತ್ತು ಎಲ್ಲರೂ ಕೇಳ್ತಾರೆ, ನಿಮಗೆ ಹಣ ಬರೋದಿಲ್ವಾ ಅಂತ ಹೇಳಿ. ಅಂದರೆ ಯೂಟ್ಯೂಬಲ್ಲಿ ಹಣ ಬರಬೇಕಿದ್ರೆ ಒಂದು $100 ಕಂಪ್ಲೀಟ್ ಆಗಬೇಕು. ಒಂದು 25-30 ವೀಡಿಯೋ ಆದರೂ ಬೇಕಾಗ್ಬೋದು. ನಾನು ವರ್ಷದಲ್ಲಿ 1-2 ವೀಡಿಯೋಸ್ ಹಾಕಿದರೆ ಎಲ್ಲಿಂದ ಸ್ಯಾಲ್ರಿ ಬರ್ತದಲ್ಲ, ಹಣ ಬರೋದಿಲ್ಲ. ಹಾಗೆ ಬರಬೇಕಿದ್ರೆ ಒಂದು $100 ಕಂಪ್ಲೀಟ್ ಆಗಬೇಕು. ಒಂದು ವೀಡಿಯೋದಲ್ಲಿ ಸಿಗೋದು $1 ಅಥವಾ $1ಗಿಂತ ಕಡಿಮೆ ಸಿಗುವಂಥದ್ದಲ್ಲ. ಅಷ್ಟಾಗುವ ನೋಡಿ. ಸಾಧಾರಣ ಒಂದು ಒಳ್ಳೆ ಓಡಿತು ಅಂತಾದರೆ ಒಂದು 30-35 ವೀಡಿಯೋ ಆದರೂ ಬೇಕಾಗ್ಬೋದು. ಅಂದರೆ ನನ್ನ ವೀಡಿಯೋಕ್ಕೆ ಅಷ್ಟೊಂದು ವ್ಯೂಸ್ ಬರೋದಿಲ್ಲ, ಆದರೂ ಹೇಳಿದ್ದು ವ್ಯೂಸ್ ಎಲ್ಲ ಬರಬೇಕಿಲ್ಲ. ಅದಿದ್ದರೆ ವರ್ಷದಲ್ಲಿ ಒಮ್ಮೆ ಏನಾದರೂ ಬರ್ಬೋದು ಅಷ್ಟೇ, ಸ್ಯಾಲ್ರಿ ಅಷ್ಟೇ. ಹಾಗೆ ಒಳ್ಳೆ ವೀಡಿಯೋಸ್ ಮಾಡುವವರಿಗೆ ಹಣ ಬರ್ಬೋದು. ಹಾಗೆ ನಾನು ಹೇಳಿದ್ದು. ಮತ್ತು ಕೆಲವರು ಗ್ರಹಿಸ್ತಾರೆ, ಇವರಿಗೆ ಚಂದ ಯೂಟ್ಯೂಬಲ್ಲಿ ಒಂದು 10 ವೀಡಿಯೋ ಹಾಕಿದರೆ ಸಾಕು, ಒಳ್ಳೆ ಸ್ಯಾಲರಿ ಬರ್ತದೆ ಅಂತೇಳಿ. ಹಾಗೇನಿಲ್ಲ, ಪೇಮೆಂಟ್ ಬರಬೇಕಿದ್ರೆ ತುಂಬ ವೀಡಿಯೋ ಮಾಡಬೇಕು, ಕಷ್ಟಪಟ್ಟು ಎಡಿಟ್ ಎಲ್ಲ ಮಾಡಬೇಕು. ಹಾಗೆ ನಾನು ವೀಡಿಯೋಸ್ ಹಾಕೋದೇ ಕಡಿಮೆ, ಮತ್ತು ಇಲ್ಲಿಂದ ವ್ಲಾಗ್ಸ್ ಮಾಡಿದರೆ ತಾನೇ ವೀಡಿಯೋಸಲ್ಲಿ ಹಣ ಬರುವಂಥದ್ದು. ಹಾಗೆ ಓಕೆ, ಇನ್ನೆಂತ ಇಲ್ಲ ಸಮಾಚಾರ. ಇನ್ನು ಯಾವಾಗಾದರೂ ವೀಡಿಯೋ ಮಾಡ್ತೇನೆ. ಓಕೆ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ಶೇರ್ ಮಾಡಲಿಕ್ಕೆ ಅಂತ ಇಲ್ಲ, ಒಂದು ಡೈಲಿ ಲೈಫ್ ಎಲ್ಲ ಮಾಡಿರುವಂಥದ್ದು. ಓಕೆ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್.